ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನಾಚಾರಿ. ನೀವು ನೋಡಿದ್ರೆ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ಕಂಟೆಂಟ್ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ, ಪ್ರತಿಯೊಬ್ಬರ ಮೊಬೈಲ್ ಈ ಟಾಪ್ 5 ಅಪ್ಲಿಕೇಶನ್ಸ್ ಇರಲೇಬೇಕು. ಇಲ್ಲ ಅಂತಂದ್ರೆ ಮೊಬೈಲ್ ನಿಜವಾಗ್ಲೂ ವೇಸ್ಟೇ. ಯಾಕಂತಂದ್ರೆ ಈ ಅಪ್ಲಿಕೇಶನ್ಸ್ ಇಂದ ಬಹಳಷ್ಟು ಯೂಸ್ಫುಲ್ ಇದಾವೆ, ನಿಮ್ಗೆ ನಂಬಲಾರ್ದಷ್ಟು ಯೂಸ್ಫುಲ್ ಇದಾವೆ. ಏನ್ ಗುರು ಅಂತ ಅಪ್ಲಿಕೇಶನ್ ಹೇಳೋದಾದ್ರೆ, ಸೊ ಈ ಫಸ್ಟ್ ಇದರಲ್ಲಿ ಅಪ್ಲಿಕೇಶನ್ ಬಂದ್ಬಿಟ್ಟು ಏನಂತಂದ್ರೆ ಹ್ಯಾಮರ್ ಸೆಕ್ಯೂರಿಟಿ ಅಂತ. ಈ ಹ್ಯಾಮರ್ ಸೆಕ್ಯೂರಿಟಿ ಅಂತಂದ್ರೆ ಯಾರಾದ್ರೂ ನಿಮ್ಮ ಮೊಬೈಲ್ನ ಕದ್ದು ಅಂದ್ರೆ ಯಾರಂಗ ಅದೇನಂತಾರಲ್ವಾ ಕಳ್ತನ ಮಾಡಿದ್ರೆ ನಿಮ್ಮ ಮೊಬೈಲ್ನ, ಸೊ ಕಳ್ತನ ಮಾಡಿದ ತಕ್ಷಣ ಅಂತಂದ್ರೆ ನಮಗೆ ಗೊತ್ತಾಗಲ್ಲ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ನಾವು ಹೋಗ್ಬಿಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟು ಬೇಗ ಸುಲಭವಾಗಿ ಸಿಗಲ್ಲ ಮೊಬೈಲ್ಸ್. ಸೊ ಓಕೆನಾ, ಅದಕ್ಕಾಗಿ ಏನಂತಂದ್ರೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಯಾವುದೇ ಪೊಲೀಸ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮಟ್ಟಿಗೆ ನೀವೇನಂದ್ರೆ ಈ ಮೊಬೈಲ್ನ ಹುಡುಕ್ಕೋಬಹುದು. ಯಾವ ಥರ ಗುರು ಅಂತಂದ್ರೆ, ಫಸ್ಟ್ ಈ ಮೊಬೈಲ್ನ ಇನ್ಸ್ಟಾಲ್ ಮಾಡಿಕೊಂಡ ತಕ್ಷಣ ಅಂತಂದ್ರೆ ಒಳಗಡೆ ಭಾಳಷ್ಟು ಅಪ್ಲಿಕೇಶನ್ಸ್ ಇರ್ತವೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಫೇಕ್ ಶಟ್ ಡೌನು, ಫೇಕ್ ಏರೋಪ್ಲೇನ್ ಮೋಡು, ಹಾಗೆ ಬಂದ್ಬಿಟ್ಟು ಏನಂತಂದ್ರೆ ಇನ್ನು ಭಾಳ ಇಂಟ್ರೊಡ್ಯೂಸರ್ ಸೆಲ್ಫಿ ಅಂತೆ, ಕಲೆಕ್ಷನ್ ಡಿಟೆಕ್ಟರ್ ಅಂತ ಇರುತ್ತೆ. ಈ ಥರ ಭಾಳ ಫೇಕ್ ಶಟ್ ಡೌನ್ ಅಂತಂದ್ರೆ ಏನಿಲ್ಲ, ಅವ್ರೇನಾದ್ರೂ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದ್ರೆ ಅಂತ ಹೋಗಿ ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿ ಸ್ವಿಚ್ ಆಫ್ ಅಂತ ಇಕ್ಕಿದ್ರು, ಅದು ಮೊಬೈಲ್ನ ಸ್ವಿಚ್ ಆಫ್ ಆಗಿರೋ ಥರ ನೋಡ್ಸುತ್ತೆ, ಬಟ್ ಅಂದರೆ ಸ್ವಿಚ್ ಆಫ್ ಆಗಿರಲ್ಲ. ಓಕೆನಾ. ಹಾಗೆ ಬಂದ್ಬಿಟ್ಟು ಫೇಕ್ ಏರೋಪ್ಲೇನ್ ಮೋಡ್ ಅಂತ, ಸೇಮ್ ಆಸ್ ಇಟ್ ಈಸ್ ಅವ್ರೇನ ಮೇಲೆ ಏರೋಪ್ಲೇನ್ ಮೋಡ್ ಆನ್ ಮಾಡಿರ್ತಾರೆ ಅಂತ ಅನ್ಕೊಂಡ್ರೆ, ಬಟ್ ಅದೇನಂತಂದ್ರೆ ಬ್ಯಾಕ್ಗ್ರೌಂಡ್ ನಮಗೆ ಆಫ್ ಇರುತ್ತೆ. ಓಕೆನಾ. ಈ ಮೊಬೈಲ್ ಶಟ್ ಡೌನ್ ಆದ್ರೂ ಬ್ಯಾಕ್ಗ್ರೌಂಡ್ನಲ್ಲಿ ಏನಂತ ಒಳಗಡೆ ರನ್ನಿಂಗ್ ಇರುತ್ತೆ ಮೊಬೈಲ್. ಓಕೆನಾ. ಪ್ರತಿಯೊಂದು ಲೊಕೇಶನ್ ಎಲ್ಲವೂ ಸಹ ರನ್ನಿಂಗ್ ಇರ್ತವೆ. ಇದು ಇದರಲ್ಲಿ ಬೆನಿಫಿಟ್. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ಇಂಟ್ರೋಡರ್ ಸೆಲ್ಫಿ ಅಂತ. ಇದೇನು ವರ್ಕ್ ಮಾಡುತ್ತಂದ್ರೆ, ಅವ್ರು ಏನಾದರೂ ಪಾಸ್ವರ್ಡ್ನ ತೆಗೆಯೋಕೆ ಟ್ರೈ ಮಾಡಿದೆ ಅಂದ್ರೆ 3 ಟೈಮ್ಸ್ಗಿನ ಜಾಸ್ತಿ ಏನಾದ್ರು ಟ್ರೈ ಮಾಡಿದ್ರೆ ಅವ್ರ ಫೇಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಕ್ಯಾಪ್ಚರ್ ಮಾಡಿ ನಾವು ಯಾವುದು ಮೇಲ್ ಐ ಡಿ ಕೊಟ್ಟಿರ್ತೀವೋ ಅವ್ರಿಗೆ ಏನಂತಂದ್ರೆ ಮೇಲ್ ಐ ಡಿಗೆ ಬರುತ್ತೆ. ಓಕೆನಾ. ಪಿಕ್ಚರ್ಸ್ ಸೆಂಡ್ ಆಗ್ತಾವೆ ಅಂತ ಹೇಳ್ಬೋದು. ಸೊ ಇದು ಸಹ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅಂತ ಅನಿಸ್ತು. ಹಾಗೆ ಕಲೆಕ್ಷನ್ ಡಿಟೆಕ್ಟರ್ ಅಂತಂದ್ರೆ ನಿಮ್ದು ಏನಾದರೂ ಕಾರ್ ಡ್ರೈವಿಂಗ್ ಮಾಡ್ತಿರುವಾಗ ಅಪ್ರಾಕ್ಸಿಮೇಟ್ಲಿ ಕ್ರಾಶ್ ಏನಾದರೂ ಬಿದ್ದು ಆಕ್ಸಿಡೆಂಟ್ ಆಯ್ತು ಅನ್ಕೊಡ್ರಿ, ಅದೇನಂತ ಕೆಲವೊಂದು ಆಕ್ಟಿವಿಟೀಸ್ ಅಂತ ಏನಂತಂದ್ರೆ ಡಿಟೆಕ್ಟ್ ಮಾಡುತ್ತೆ. ಆಕ್ಸಿಡೆಂಟ್ ಆಯ್ತು ಅಂತ ಡಿಟೆಕ್ಟ್ ಮಾಡಿ ಏನಂತಂದ್ರೆ ಕಳಿಸುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ನಿಮ್ಗೆ ಯಾವ್ದೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರಲ್ವಾ, ಸೊ ಅವ್ರಿಗೆ ಏನಂತಂದ್ರೆ ಮೆಸೇಜ್ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ನನಗೆ ಅನಿಸ್ತು, ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತಲೂ ಅನಿಸ್ತು. ಇದು ಪ್ರತಿಯೊಬ್ಬರು ಟ್ರೈ ಮಾಡಿ. ಒನ್ ಆಫ್ ದ ಬೆಸ್ಟ್. ನಿಜವಾಗ್ಲೂ ಆಲ್ರೆಡಿ ನಾನು ಟ್ರೈ ಮಾಡಿದ್ದೆ, ಪರ್ಟಿಕ್ಯುಲರ್ ವರ್ಕ್ ಆಗ್ತದವೆ. ನೀವು ಸಹ ಒಂದ್ಸರಿ ಕಣ್ಣಾಕಿ. ಸೊ ಈ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಅಂತಂದ್ರೆ ಹ್ಯಾಮರ್ ಸೆಕ್ಯೂರಿಟಿ, ಮರಿಬೇಡಿ. ಇಲ್ಲಿ ಸಲ ನೆಕ್ಸ್ಟ್ ಅಪ್ಲಿಕೇಶನ್ ಯಾವ್ದು ಅಂತಂದ್ರೆ ಸ್ಟೋರೇಜ್ ಅನಲೈಸರ್ ಅಂತ. ಈ ಅಪ್ಲಿಕೇಶನ್ ಏನ್ ಮಾಡುತ್ತಂದ್ರೆ, ಇತ್ತೀಚೆಗೆ ಬಹಳಷ್ಟು ಮೊಬೈಲ್ಸ್ ಅಲ್ಲಿ ಬಹಳ ಜನ ಅಂತಂದ್ರೆ ಈ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ತಾರೆ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಅದು ಸ್ಟೋರೇಜ್ ಯಾವಾಗಲೂ ಸ್ಟೋರೇಜ್ ಜಾಸ್ತಿ ಇರುತ್ತೆ ಅಂತ ಭಾಳ ಜನ ಅಂತಂದ್ರೆ ಎಂಥ ಅಪ್ಲಿಕೇಶನ್ಸ ಅಪ್ರಾಕ್ಸಿಮೇಟ್ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲವೂ ಡಿಲೀಟ್ ಮಾಡಿದ್ರು ಏನಂತಂದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 10% ಏನಂತಂದ್ರೆ ನಮಗೆ ಜಸ್ಟ್ ಖಾಲಿ ಆಗುತ್ತೆ. ಓಕೆನಾ. 10% ಆಗುತ್ತೆ. ಇನ್ನು ನಮಗೆ 80% ಅಂತ ಇನ್ನು ಸ್ಟೋರೇಜ್ ಐತೆ ಅಂತ ಅನಿಸುತ್ತೆ ಮೊಬೈಲಲ್ಲಿ. ಅದೇ ಪ್ರಾಬ್ಲಮ್ ಎದಕ್ಕಾಗಿ, ಓಕೆನಾ, ಯಾಕೆ ಅಂತ ಮೇನ್ ಕ್ವಶನ್. ಇದರಲ್ಲಿ ಏನಂತಂದ್ರೆ ನಾವೆಷ್ಟೇ ಅದರಲ್ಲಿ ವೀಡಿಯೋಸ್ ಫೋಟೋಸ್ ಡಿಲೀಟ್ ಮಾಡಿದ್ರು ಬಟ್ ಏನಂತಂದ್ರೆ ಒಳಗಡೆ, ಓಕೆನಾ, ಒಳಗಡೆ ಸ್ಟೋರ್ ಆಗಿರುತ್ತೆ. ನಮ್ಗೆ ಗೊತ್ತಿಲ್ಲ ಅದ್ರ ಪ್ರದೇಶದಲ್ಲಿ ಅಂತಂದ್ರೆ ಈ ಅಪ್ಲಿಕೇಶನ್ ಸ್ಟೋರ್ ಆಗಿರ್ತಾವೆ ಅಂತ ಹೇಳ್ಬೋದು. ಓಕೆನಾ. ಅಂದರೆ ಸಿಸ್ಟಮ್ ಅಂದರೆ ಮೊಬೈಲಲ್ಲೇ ಕೆಲವೊಂದು ಅಪ್ಲಿಕೇಶನ್ಸ್ ಇರ್ತಾವೆ, ಟ್ರ್ಯಾಶ್ ಅಪ್ಲಿಕೇಶನ್ಸ್ ಅಂತ. ಅಂದರೆ ನಾವು ಡಿಲೀಟ್ ಮಾಡಿರೋವು ಅದರ ಕೆಲವೊಂದು ಡಾಟಾಸ ಏನು ಸ್ಟೋರ್ ಆಗಿರ್ತವೆ, ಅದು ನಮಗೆ ಕಾಣಲ್ಲ, ಎಲ್ಲಿ ಕಾಣಲ್ಲ. ಕೆಲವೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸಿಂದ ನಾವು ಹುಡುಕ್ಬೋದು. ಓಕೆನಾ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಸ್ಟೋರೇಜ್ ಅನಲೈಸರ್ ಏನಂತಂದ್ರೆ ಇದು ಇನ್ಸ್ಟಾಲ್ ಮಾಡ್ಕೊಂಡು ಒಳಗಡೆ ಫೈಲ್ ಕ್ಯಾಟಗರೀಸ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ ಭಾಳಷ್ಟು ಇರ್ತಾವೆ. ಓಕೆನಾ. ಅದರಲ್ಲಿ ಅದರ್ಸ್ ಅಂತ ಇರುತ್ತೆ. ಅದರ್ಸ್ನಲ್ಲಿ ಅಂತಂದ್ರೆ ಭಾಳಷ್ಟು ಮೊಬೈಲ್ಸಲ್ಲಿ ನಾನು ನೋಡಿದ್ದೀನಿ ಹತ್ತತ್ರ 8 GB ತಗೊಂಡು ಏನಂತಂದ್ರೆ ಯೂಸ್ಲೆಸ್ ಡಾಟಾ ಇರುತ್ತೆ. ಅದರ್ಸ್ ಅನ್ನೋದು ಅದು ದೊಡ್ಡದು ಯೂಸ್ಲೆಸ್ ಡಾಟಾ. ಅದೊಂದು ಮೈಂಡ್ ಇಟ್ಕೊಳ್ಳಿ. ಅದನ್ನು ಕಂಪ್ಲೀಟ್ ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ನ ಸ್ಟೋರೇಜ್ ಫ್ರೀ ಅಪ್ ಆಗುತ್ತೆ. ಹಾಗೆ ಇನ್ನು ಬಂದ್ಬಿಟ್ಟು ನೀವು ವೀಡಿಯೋಸ್ನಲ್ಲೂ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವಾಗ ಅಂದರೆ ನೀವೇನಾದರೂ ವೀಡಿಯೋಸ್ ಡಿಲೀಟ್ ಮಾಡಿರೋ ಸಹ ಇದರಲ್ಲಿಂದ ಸ್ಟೋರ್ ಆಗಿರ್ತಾವೆ. ಅದಕ್ಕಾಗಿ ಸ್ಟೋರೇಜ್ ಜಾಸ್ತಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಓಕೆನಾ. ಸೊ ಇಲ್ಲೆಲ್ಲ ಟ್ರೈ ಮಾಡಿದ್ರೆ ನಿಮ್ಮ ಮೊಬೈಲ್ ಸ್ಟೋರೇಜ್ ಈಸಿಯಾಗಿ ಫ್ರೀ ಅಪ್ ಆಗುತ್ತೆ. ಆಲ್ರೆಡಿ ಇದು ಓಲ್ಡ್ ಪ್ರಾಸೆಸ್ಸು ಬಟ್ ಗುಡ್ ಪ್ರಾಸೆಸ್. ಪ್ರೆಸೆಂಟ್ ನಾನು ಯಾವುದೇ ಮೊಬೈಲ್ ಯೂಸ್ ಮಾಡಿದ್ರು ಅದರಲ್ಲಿ ಸ್ಟೋರೇಜ್ ಅನಲೈಸರ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಓಕೆನಾ. ಸೊ ಈ ಅಪ್ಲಿಕೇಶನ್ ನಮಗೆ ಭಾಳಷ್ಟು ಬೆನಿಫಿಟ್ ಆಯ್ತು ಅಂತ ಹೇಳ್ಬೋದು. ಈ ಲಿಸ್ಟಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಅಂತಂದ್ರೆ ಅಡೋಬೆ ಸ್ಕ್ಯಾನರ್ ಅಂತ. ಓಕೆನಾ. ಇದು ಸಹ ಏನಂತ ಪ್ರತಿಯೊಬ್ಬರು ಮೊಬೈಲಲ್ಲಿ ಇರಲೇಬೇಕು. ಏನಂತ ಇದರಿಂದ ಬೆನಿಫಿಟ್ ಏನಂತಂದ್ರೆ, ನೀವು ಎಮರ್ಜೆನ್ಸಿ ಟೈಮ್ನಲ್ಲಿ ಏನಾದರೂ ಡಾಕ್ಯುಮೆಂಟ್ನ ಇದೇನಂತ ಸೇವ್ ಮಾಡಿ ಇಟ್ಕೋಬೇಕಂತಂದ್ರೆ ನಾರ್ಮಲ್ ಕ್ಯಾಮ್ರಾದಲ್ಲಿ ತೆಗಿತೀವಿ, ಅಷ್ಟೊಂದು ಅಕ್ಯುರಸಿ ಬರಲ್ಲ. ಬಟ್ ಏನಂತಂದ್ರೆ ಈ ಅಡೋಬೆ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ನಾವೇನೋ ಡಾಕ್ಯುಮೆಂಟ್ಸ್ನ ಕಲರ್ ಪ್ರಿಂಟಲ್ಲೂ ತೆಗಿಬೋದು. ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟಲ್ಲೂ ನಾವೇಂತಂದ್ರೆ ಆಸ್ ಎ PDF ಆಗಿ ಸೇವ್ ಮಾಡ್ಕೋಬೋದು. ಹಾಗೆ ಪಿಕ್ಚರ್ಸ್ನ ಎಡಿಟ್ ಮಾಡ್ಕೋಬೋದು. ಓಕೆ. ನಾವು ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ ಬ್ಲ್ಯಾಕ್ ಲೆಟರ್ಸ್ ಇರ್ತಾವೆ, ಹೈಲೈಟ್ ಆಗೋ ಥರ ಕಾಣಿಸೋದು, ಆ ಥರ ನಾವು ಎಂತ ಭಾಳಷ್ಟು ಇದು ಮಾಡ್ಕೋಬೋದು. ಓಕೆನಾ. ಸೆಟಪ್ ಮಾಡ್ಕೋಬೋದು. ಇದು ಸಹ ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್. ನಿಮ್ಗೆ ಪ್ರತಿಯೊಬ್ಬರ ಮೊಬೈಲ್ ಇರಲೇಬೇಕು. ಯಾವ ಟೈಮ್ನಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಏನಂತಂದರೆ ಕ್ಯಾಮ್ ಸ್ಕ್ಯಾನರ್ ಐತಲ್ಲ, ಸೊ ಆ್ಯಸ್ ಇಟ್ ಈಸ್ ಬಟ್ ಅಂತಂದರೆ ಕ್ಯಾಮ್ ಸ್ಕ್ಯಾನರ್ಕಿನ ದ ಬೆಸ್ಟ್ ಸ್ಕ್ಯಾನರ್ ಅಂತಂದರೆ ಅಡೋಬೆ ಸ್ಕ್ಯಾನರ್ ಅಂತ ನಾನು ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಪ್ರತಿಯೊಬ್ಬರಲ್ಲಿ ಇರಬೇಕು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದರೆ, ನೀವೇನಾದರೂ ಎಲ್ಲ ಸ್ಕ್ಯಾನ್ ಮಾಡಿದ್ಮೇಲೆ ಡಿಲೀಟ್ ಮಾಡಿದ್ರೆ ಅನ್ಕೊಳ್ರಿ ಈ ಅಪ್ಲಿಕೇಶನ್,
ನೀವೇ ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ಸ್ ಹೆಂಗೆ ಇರ್ತವೆ ಈ ಅಪ್ಲಿಕೇಶನಲ್ಲಿ. ಬಟ್ ಏನಂತಂದರೆ ಈ ಅಪ್ಲಿಕೇಶನ್ ಡಿಲೀಟ್ ಆದರೂ ಮತ್ತೆ ನೆಕ್ಸ್ಟ್ ಟೈಮ್ ನೀವು ಯಾವಾಗೇನಾದರೂ ಇನ್ಸ್ಟಾಲ್ ಮಾಡ್ತಿರಲ್ಲ ಅವಾಗ ಏನಂತಂದ್ರೆ ಅದರಲ್ಲಿ ಹಂಗೆ ಇರ್ತಾವೆ ಡಾಕ್ಯುಮೆಂಟ್ಸ್. ಅದು ಇದರಲ್ಲಿ ಬೆನಿಫಿಟ್ ನಿಜವಾಗ್ಲೂ. ಸೊ ಇದು ಬಂದ್ರೆ ನನಗೆ ಯೂಸ್ಫುಲ್ ಅನ್ಸು. ಓಕೆನಾ. ಸೊ ಈ ಅಪ್ಲಿಕೇಶನ್ ಸಹ ಪ್ರತಿಯೊಬ್ಬರು ಮೊಬೈಲಲ್ಲಿ ಇರಲೇಬೇಕು. ಈ ಲಿಸ್ಟಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ನಮಗೆ ಅಂತ ಬಿಂಗ್ ಅಂತ ಅಪ್ಲಿಕೇಶನ್. ಓಕೆನಾ. ಬಿಂಗ್ ಅಂತಂದ್ರೆ ಸೇಮ್ ಆಸ್ ಇಟ್ ಈಸ್ ಚಾಟ್ ಜಿಪಿಟಿನೇ. ಓಕೆನಾ. ನಮಗೆ ಚಾಟ್ ಜಿಪಿಟಿಗಿನ ಸ್ವಲ್ಪ ಬೆಟರ್ ಫೀಚರ್ಸ್ ಏನಂತಂದ್ರೆ ಇದರಲ್ಲಿ ಇರ್ತವೆ. ಬಿಂಗ್ ಅಪ್ಲಿಕೇಶನ್ ಒನ್ ಆಫ್ ದ ಬೆಸ್ಟು. ನಮಗೆ ಪರ್ಫಾರ್ಮೆನ್ಸ್ ಸಖತ್ತಾಗಿರುತ್ತೆ, ಬೇಗ ರೆಸ್ಪಾಂಡ್ ಸಹ ಇರುತ್ತೆ. ಚಾಟ್ ಜಿಪಿಟಿ ಸೇಮ್ ಇದೆರಡು ಸೇಮ್ ರೆಸ್ಪಾಂಡೇ, ಬಟ್ ಏನಂತಂದರೆ ಸ್ವಲ್ಪ ಬೆಟರ್ ಕೊಡುತ್ತೆ. ಅದರಲ್ಲಿ ಕ್ವಶನ್ಸ್ ಸಜೆಷನ್ ಮಾಡಲ್ಲ, ಬಟ್ ಈ ಬಿಂಗ್ ಆಪ್ಷನ್ ಅಂತಾನೆ ಕ್ವಶನ್ಸ್ನ ಸಜೆಷನ್ ಮಾಡುತ್ತೆ, ಇನ್ನೇನಾದರೂ ಕೇಳ್ತೀಯಾ ಅಂತ. ಸೊ ನಮಗೆ ಇದು ಸಹ ಭಾಳಷ್ಟು ಬೆನಿಫಿಟ್ ಐತೆ. ಆ್ಯಸ್ ಎ ಕ್ರೋಮ್ ಬ್ರೌಸರ್ ಯಾವ ಥರ ಯೂಸ್ ಮಾಡ್ತೀವಿ ಸೇಮ್ ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ಕೋಬೋದು. ಏನಂತಂದರೆ ಕ್ರೋಮ್ ಬ್ರೌಸರ್ಗಿಂತ ಸ್ವಲ್ಪ ಬೆಟರ್ ಇರುತ್ತೆ ಅಪ್ಲಿಕೇಶನ್. ನನಗೆ ಅದಕ್ಕೆ ಭಾಳಷ್ಟು ಇಷ್ಟ ಆಯ್ತು. ಈ ಬಿಂಗ್ ಅಪ್ಲಿಕೇಶನ್ ಪ್ರತಿಯೊಬ್ಬರ ಮೊಬೈಲಲ್ಲಿ ಇರಲೇಬೇಕು, ಭಾಳಷ್ಟು ಯೂಸ್ಫುಲ್ ಐತೆ, ಒಂಥರ ಅಟ್ರಾಕ್ಟಿವ್ ಐತೆ ಅಪ್ಲಿಕೇಶನ್. ನೋಡೋದಕ್ಕೆ ಸಹ ಭಾಳಷ್ಟು ಯೂಸ್ ಐತೆ, ಒಂಥರ ಟ್ರೈ ಮಾಡಿ. ಈ ಬಿಂಗ್ ಅಪ್ಲಿಕೇಶನ್ ಅಂತಂದು ಕೆಳಗಡೆ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೋಡೋಕೆ ಒಂದು ಬಿಂಗ್ ಐಕಾನ್ ಇರುತ್ತೆ, ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನೇ ಕ್ವಶನ್ ಕೇಳಿ ಆ್ಯಸ್ ಎ ಸೆಕೆಂಡ್ನ ನಮಗೆ ಅಂತ ರೆಸ್ಪಾಂಡ್ ಮಾಡುತ್ತೆ. ಓಕೆ. ನಾವು ನಮ್ಗೆ ಗೂಗಲ್ ಥರ ಏನಂತಂದರೆ ನೂರಾರು ಲಿಂಕ್ಗಳು ಕೊಟ್ಟು ಓದಿರಂತ ಕೊಡಲ್ಲ, ಬಟ್ ಏನಂತ ಪರ್ಫೆಕ್ಟ್ ಆನ್ಸರ್ ಕೊಡೋದಕ್ಕೆ ಈ ಬಿಂಗ್ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅಂತೇಳಿ ಒನ್ ಆಫ್ ದ ಬೆಸ್ಟ್ ಬಿಂಗ್. ಓಕೆನಾ. ಸೊ ಇದರಲ್ಲಿನ ಭಾಳಷ್ಟು ನಮಗೆ ಫೀಚರ್ಸ್ ಇದ್ದಾವೆ. ನೀವು ಅದರಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಟೋಮೆಟಿಕಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತಂದು ಫೀಚರ್ಸ್ ಇದ್ದಾವಂತ. ಸೊ ಇದು ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್, ಪ್ರತಿಯೊಬ್ಬರು ಮೊಬೈಲಲ್ಲಿ ಇರಲೇಬೇಕು. ಯಾಸ್ ಇಲ್ಲ ಬ್ರೋ ನಾನು ಬಿಂಗ್ ಅವಶ್ಯಕತೆ ಇಲ್ಲ, ಚಾಟ್ ಜಿಪಿಟಿನೇ ಬೇಕಂತಂದರೆ ನೀವು ನಿಮ್ಮ ಹತ್ರ ಏನೋ ಟೆಲಿಗ್ರಾಮ್ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಚಾಟ್ ಜಿಪಿಟಿ 3.5 ಸಮಥಿಂಗ್ ಐತೆ. ಸೊ ಅದನ್ನು ನೀವೇನಂತಂದರೆ ಅದನ್ನ ಸರ್ಚ್ ಮಾಡಿ ಅದನ್ನೇನೋ ಜಾಯ್ನ್ ಆಗಿಬಿಟ್ರೆ ಸೊ ನೀವು ಯಾವಾಗಾದರೂ ಏನೋ ಕ್ವಶನ್ ಕೊಡಲಿ ಇಮಿಡಿಯೇಟ್ಲಿ ಏನಂತ ಅದು ರೆಸ್ಪಾಂಡ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಆಗಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನೆಕ್ಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಅಂದರೆ ಫೈಂಡ್ ಮೈ ಡಿವೈಸ್ ಅಂತ. ಈ ಅಪ್ಲಿಕೇಶನ್ ಸಹ ಪ್ರತಿಯೊಬ್ಬರು ಮೊಬೈಲ್ ಇರಲೇಬೇಕು. ಎಕ್ಸಾಕ್ಟ್ಲಿ ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲಿ ಫೈಂಡ್ ಮೈ ಡಿವೈಸು ಆ ಅದು ಆಪ್ಷನ್ ಆನ್ ಆಗಿರುತ್ತೆ, ಬಟ್ ಏನಂತಂದರೆ ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ. ಓಕೆನಾ. ನಾವು ಯಾವಾಗ ಲೊಕೇಶನ್ ಆಫ್ ಮಾಡ್ತೀವಿ ಅವಾಗ ಏನಂತ ಆಫ್ ಆಗಿಬಿಡುತ್ತೆ. ಅದಕ್ಕಾಗಿ ಏನಂತಂದರೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ ಎಲ್ಲೆಲ್ಲೆಲ್ಲ ಲಾಗಿನ್ ಆಗೈತೆ, ಯಾವ ಡಿವೈಸಲ್ಲಿ ನಿಮ್ಮ ಮೇಲೆ ಯಾವ್ಯಾವ ಮೊಬೈಲಲ್ಲಿ ಲಾಗಿನ್ ಆಗೈತೆ, ಎಲ್ಲೈತೆ ಮೊಬೈಲ್ ಅಂತೆಲ್ಲ ಪರ್ಟಿಕ್ಯುಲರ್ ಆಗಿ ಅಂತಂದರೆ ಇದು ಮಾಡ್ತಿರುತ್ತೆ. ಓಕೆನಾ. ಅದಂತಾರಲ್ವ ಟ್ರ್ಯಾಕ್ ಮಾಡ್ತಿರುತ್ತೆ ಎಲ್ಲೈತೆ ಮೊಬೈಲ್ ಏನಂತ. ಸೊ ನಿಮ್ಮ ಮೊಬೈಲ್ ಅಕಸ್ಮಾತ್ ಎಲ್ಲನ ಕಳೆದು ಹೋದ್ರು ಈ ಮೊಬೈಲಲ್ಲಿ ಈ ಅಪ್ಲಿಕೇಶನ್ ಲಾಗಿನ್ ಆಗಿರ್ತಾರೆ ಫೈಂಡ್ ಮೈ ಡಿವೈಸಲ್ಲಿ. ಸೊ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು ಸೊ ಎಲ್ಲೈತೆ ಮೊಬೈಲ್ ಎಲ್ಲಿಲ್ಲ ಅಂತ. ಸೊ ಇದು ಸಹ ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತ ನನಗೆ ಅನಿಸ್ತು. ಓಕೆನಾ. ಇದು ಪರ್ಟಿಕ್ಯುಲರ್ ಆಗಿ ಓಲ್ಡ್ ಮೊಬೈಲ್ಸ್ ಅಂದರೆ ಸುಮಾರು ವರ್ಷಗಳಿಂದ ಹೇಳಿಕೆ ಅಂತಲೇ ಬಂದೀನಿ. ಸೊ ಇದನ್ನು ಸಹ ಪ್ರತಿಯೊಬ್ಬರು ತಿಳ್ಕೊಂಡ್ರಿ. ಓಕೆನಾ. ಫೈಂಡ್ ಮೈ ಡಿವೈಸ್ ಇರಲೇಬೇಕು. ಸೊ ಇದರಲ್ಲಿ ನನಗೆ ಭಾಳಷ್ಟು ಇಂಪಾರ್ಟೆಂಟ್ ಅಂದರೆ ಹ್ಯಾಮರ್ ಸೆಕ್ಯೂರಿಟಿ ಇಟ್ಕೊಳ್ಳಿ, ಹಾಗೆ ಬಿಂಗು ಇವೆಲ್ಲ ಹೇಳಿದ್ರೆ 5 ಅಪ್ಲಿಕೇಶನ್ಸ್ ಇರಲೇಬೇಕು, ಅವೇ ಸಪ್ರೇಟ್ ಅಂತಲ್ಲ. ಈ 5 ಅಪ್ಲಿಕೇಶನ್ ಭಾಳಷ್ಟು ಯೂಸ್ಫುಲ್ ಅಪ್ಲಿಕೇಶನ್ಸು, ತಲೆ ಕೆಡ್ಸೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರ ಮೊಬೈಲ್ ಇರಲಿ. ನಾನು ಹೇಳೋ ಅವಶ್ಯಕತೆ ಇಲ್ಲ, ಎಂಥ ಟೈಮಲ್ಲಿ ಯೂಸ್ ಆಗ್ತದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಟೈಮ್ ಬಂದಾಗ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಸೊ ಇದಿಷ್ಟೇನಂತಂದರೆ ಈ ವಿಡಿಯೋ ಬಗ್ಗೆ ಪ್ರತಿಯೊಬ್ಬರ ಮೊಬೈಲ್ ಈ ಟಾಪ್ 5 ಅಪ್ಲಿಕೇಶನ್ಸ್ ಇರಲೇಬೇಕು. ಇದ್ರಾಗಿನ ಭಾಳಷ್ಟು ಯೂಸ್ಫುಲ್. ಓಕೆನಾ. ನಾನು ಹೇಳ್ತೇನೆ ಭಾಳಷ್ಟು ಯೂಸ್ಫುಲ್ಲು, ತಲೆ ಕೆಡ್ಸೋಕೆ ಹೋಗ್ಬೇಡಿ. ಈ ಅಪ್ಲಿಕೇಶನ್ ಪ್ರತಿಯೊಬ್ಬರು ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ರಿ ಭಾಳಷ್ಟು ಕಷ್ಟ ಕಾಲದಲ್ಲಿ ಭಾಳಷ್ಟು ಯೂಸ್ ಆಗುತ್ತೆ, ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಇದಿಷ್ಟೇ ಅಂತಂದರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಮಾರ್ನಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ನಾನು ಇದರಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.